Brought to you by Vigard. ಲೋಕಸಭಾ ಚುನಾವಣೆಗೆ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಕೊಂತ ಬಂದೆ. ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದನ್ನ ವಿರೋಧ ಮಾಡೋದಕ್ಕೆ, ಹಿಂದುತ್ವದ ನಾಯಕರನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಕಕ್ಕೆ ಸರಿಸಿರೋದ್ರ ವಿರೋಧ ಮಾಡೋಕ್ಕೆ, ಇಡೀ ರಾಜ್ಯದಲ್ಲಿ ಪಕ್ಷದ ನೊಂದ ಕಾರ್ಯಕರ್ತ ಧ್ವನಿಯ ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ನಾನು ಪಕ್ಷೇತರ ಸ್ಪರ್ಧೆ ಮಾಡ್ತೀನಿ ಅಂತ ಅವತ್ತಿನಿಂದ ಇವತ್ತಿನ ತನಕ ಹೇಳ್ಕೊಂತ ಬಂದೆ. ಇದನ್ನ ತಪ್ಪಿಸಂತ ಪ್ರಯತ್ನವನ್ನ ಯಡಿಯೂರಪ್ಪನವರು, ರಾಘವೇಂದ್ರರವರು, ವಿಜಯೇಂದ್ರ ಮತ್ತೆ 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 ಹೇಳ್ಕೊತಾ ಬಂದರು. ಇಲ್ಲ, ಈಶ್ವರಪ್ಪನವರು ಪಕ್ಷೇತರವಾಗಿ ನಿಲ್ಲಕ್ಕೆ ಅವಕಾಶ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಒಪ್ಪಿಸ್ತೀವಿ, ಕೇಂದ್ರ ನಾಯಕರದ್ದು ಒಪ್ಪಿಸ್ತೀವಿ, ಈ ರೀತಿ ಹೇಳ್ತಾ ಬಂದರು. ದಿಕ್ಕು ತಪ್ಪಿಸಂತ ಪ್ರಯತ್ನ. ಆಗ್ಲೂ ಹೇಳಿದ ನಾನು ಇಲ್ಲ, ನಾನು ಪಕ್ಷೇತರ ಸ್ಪರ್ಧೆ ಮಾಡೇ ಮಾಡ್ತೀನಿ, ಸ್ವತಂತ್ರ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ವಿಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅದಾದ ನಂತರ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಬಂದೇ ಬರ್ತಾರೆ, ಯಾವ ಕಾರಣಕ್ಕೂ ಅವರು ಸ್ವತಂತ್ರ ಸ್ಪರ್ಧೆ ಇಲ್ಲ ಅನ್ನೋಂಥ ಮಾತನ್ನ ಮತ್ತೆ ಮುಂದುವರ್ತಾ ಹೋದ್ರು. ನಾನು ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ, ಮತ್ತೆ ಅವಾಗಲೂ ಸ್ಪಷ್ಟ ಮಾಡಿದ್ದೀನಿ ಯಾವ ಕಾರಣಕ್ಕೂ ನಾನು ಸ್ವತಂತ್ರ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ಅಲ್ಲಿಂದ ಮುಂದೆ ಈಶ್ವರಪ್ಪ ನಾಮಿನೇಷನ್ನೇ ಹಾಕಲ್ಲ ಅನ್ನೋದನ್ನ ಅಪಪ್ರಚಾರ ಮಾಡ್ಕೋತಾ ಬಂದರು. ಸುಮಾರು 35,000ಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು, ಸಾಮಾನ್ಯ ಜನರು, ರಾಷ್ಟ್ರಭಕ್ತ ಬಳಗದ ಹೆಸರಿನಲ್ಲಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ 35,000ಕ್ಕೂ ಹೆಚ್ಚಿಗೆ ಜನ ಬಂದಿದ್ದು ನಿಜಕ್ಕೂ ನನಗೂ ತುಂಬ ಸಂತೋಷ ಆಯಿತು. ಆಗಲೂ ಕೂಡ ಇಲ್ಲ, ಈಗಲೂ ಕೂಡ ವಿಡ್ರಾ ಮಾಡ್ತಾರೆ, ಅವ್ರು ಸ್ಪರ್ಧೆ ಮಾಡೋದಿಲ್ಲ, ಈ ಮಾತನ್ನು ಹೇಳ್ತಾ ಬಂದರು. ಕೊನೆಗೆ ಇವತ್ತು ಮಧ್ಯಾಹ್ನ ಹೇಳಿದ್ರು, 19ನೇ ತಾರೀಕು ನೀವು ಶಾಕಿಂಗ್ ನ್ಯೂಸ್ ಕಾಣ್ತೀರಿ ಅಂತ. ಅದು ಯಾವ ಶಾಕಿಂಗ್ ನ್ಯೂಸ್ ನನಗೆ ಇವತ್ತಿನ ತನಕ ಗೊತ್ತಾಗಲಿಲ್ಲ. ಅದು ಮುಗೀತು. ಈಗ ವಾಪಸ್ ತಗೋತಾರೆ ಅಂತ ವಿಜಯೇಂದ್ರ ಮತ್ತೆ 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 ಹೇಳ್ತಾ ಬಂದರು, ಯಡಿಯೂರಪ್ಪನವರು ಹೇಳ್ತಾ ಬಂದರು, ರಾಘವೇಂದ್ರ ಕೂಡ ಹೇಳ್ತಾ ಬಂದರು. ಇವತ್ತು ವಾಪಸ್ ತಗೊಂಡದು ಕೊನೆ ದಿನ ಆದ ನಂತರ ವಾಪಸ್ ತಗೊಂಡಿಲ್ಲ ಅಂತ ತೀರ್ಮಾನ ಆಯಿತು. ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಅಂಶವನ್ನ ಇಡೀ ಲೋಕಸಭಾ ಕ್ಷೇತ್ರದ ಇಡೀ ರಾಜ್ಯ ಜನಕ್ಕೆ ತುಂಬ ಸ್ಪಷ್ಟ ಆಗಿದೆ. ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದ ತಕ್ಷಣ ಅನೇಕರು ವಾಪಸ್ ತಗೋತಾರೆ ಅಂತ ಏನು ಮಾನ್ಯ ವಿಜಯೇಂದ್ರ, ರಾಘವೇಂದ್ರ, ಯಡಿಯೂರಪ್ಪನವರು ಆ ಕುಟುಂಬದವ್ರು ಹೇಳ್ತಾ ಬಂದರು. ಇವರು ಸ್ಪರ್ಧೆ ಮಾಡಿದ್ರೆ ಖಂಡಿತ ನಾವು ನೇರವಾಗಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥವ್ರು, JDSನಲ್ಲಿ ಇದ್ದಂಥವ್ರು, ಯಾವುದೇ ಪಕ್ಷದಲ್ಲಿ ಇಲ್ಲದೇ ಇರೋಂಥ ವ್ಯಕ್ತಿಗಳು, ಪ್ರಭಾವಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಇವತ್ತು ಅವರೆಲ್ಲರೂ ನಂಗೆ ಫೋನ್ ಮಾಡ್ತಾ ಇದ್ದಾರೆ, ನೀವು ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಡ್ರಾಯಲ್ಸ್ ಟೈಮ್ ಮುಗಿದ ನಂತರನೂ ಕೂಡ ನೀವು ವಾಪಸ್ ತಗೊಂಡಿದ್ದೀರಿ, ನಮಗೆ ತುಂಬ ಸಂತೋಷ ಆಗಿದೆ, ನಿಮ್ಮ ಪರವಾಗಿ ನಾವು ಬೆಂಬಲಕ್ಕೆ ನಿಲ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನ ಅವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಹೇಳ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ. ಈ ಮಧ್ಯೆ ನನಗಿನ್ನೂ ಯಾವುದೇ ಪತ್ರ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಿಂದ, ವಾಪಸ್ ಇದನ್ನ ಉಚ್ಚಾಟನೆ ಮಾಡಿದ್ದೀನಿ ಅಂತನಾಗಲಿ ಅಥವಾ ಸಸ್ಪೆಂಡ್ ಮಾಡಿದ್ದೀನಿ ಅಂತಾಗಲಿ ನನಗೆ ಯಾವುದೇ ಪತ್ರ ಬಂದಿಲ್ಲ. ಆದರೂ ಕೂಡ ನಾನು ಅದನ್ನ ನಿರೀಕ್ಷೆ ಈಗಲೂ ಮಾಡ್ತಾ ಇದ್ದೇನೆ. ಅವರು ಉಚ್ಚಾಟನೆ ಮಾಡಬೇಕು ಅಂತಲೇ ಕಾಯ್ತಾ ಇದ್ದೆ. ಇವತ್ತು ಟಿವಿಗಳಲ್ಲಿ ಬಂದಿರೋದು ಉಚ್ಚಾಟನೆ ಮಾಡಿದಾರೋ ಏನು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದಾರೋ, ಉಚ್ಚಾಟನೆ ಬಂದಿದ್ದು ನನ್ನ ತನಕ ಇನ್ನೂ ಬಂದಿಲ್ಲ. ಹಾಗಾಗಿ ಅವ್ರ ತಮ್ಮ ಪ್ರೆಸ್ ಮೀಟ್ ಆಮೇಲೆ ಮಾತಾಡಿ, ನನ್ನ ತನಕ ಯಾವುದೂ ಬಂದಿಲ್ಲ. ಸುಮ್ಮನೆ ನಿಂತ್ಕೊಳಕ್ ಬರುತ್ತಾ? ಅದಕ್ಕೆ ನಾನು ಹೇಳ್ತಿರೋದು, ನನ್ಗೆ ಯಾವುದೂ ಬಂದಿಲ್ಲ. Brought to you by Vigard.